ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ವಿದ್ಯಾಂ ಜಗತಾಂ ಧಾತ್ರೀಂ ಸೃಷ್ಟಿಸ್ಥಿತಿಲಯ ಈಶ್ವರೀಂ ನಮಾಮಿ ಲಲಿತಾಂ ನಿತ್ಯಾಂ ಮಹಾತ್ರಿಪುರ ಸುಂದರೀಂ. ಶೋಭಾ ದೇಸಾಯಿ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಲಲಿತಾ ಸಹಸ್ರನಾಮ ಅಂದರೆ ಲಲಿತಾ ತ್ರಿಪುರ ಸುಂದರಿಗೆ ಅತ್ಯಂತ ಪ್ರೀತಿದಾಯಕವಾದದ್ದು. ಸಹಸ್ರನಾಮದಲ್ಲೇ ಬರುತ್ತಲ್ವಾ, ನಾಮಪಾರಾಯಣ ಪ್ರೀತ ಅಂತ. ಲಲಿತಾ ಸಹಸ್ರನಾಮ ಈ ಶಬ್ದಗಳು ಕಿವಿಗೆ ಬಿದ್ದ ತಕ್ಷಣವೇ ಮನಸ್ಸಿನಲ್ಲಿ ಮಿಂಚಿನ ಸಂಚಾರ ಆದ ಹಾಗೆ ಆಗುತ್ತೆ. ಇನ್ನು ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಮೂರ್ತಿ ಕಣ್ಣಿಗೆ ಬಿದ್ದ ತಕ್ಷಣ ಎಲ್ಲವೂ ಸ್ತಬ್ಧವಾಗಿ ಮನಸ್ಸು ಅವಳಲ್ಲೇ ನೆಟ್ಟು ಬಿಡುತ್ತೆ. ಬೇರೆ ಕಡೆಗೆ ಗಮನ ಹೋಗೋದೇ ಇಲ್ಲ. ಅಂತಹ ಪ್ರಭಾವ, ಅಂತಹ ಶಕ್ತಿ ಆ ತಾಯಿಯದು. ಒಂದೊಂದು ನಾಮಗಳು ಅರ್ಥಗರ್ಭಿತ ಮತ್ತು ರಹಸ್ಯಮಯ, ಸಮುದ್ರದ ಹಾಗೆ, ಆಕಾಶದ ಹಾಗೆ. ಮುಂದಿನ ವಿಡಿಯೋಗಳಲ್ಲಿ ಒಂದೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಲ್ವಾ? ಇನ್ನೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಎಲ್ಲ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಎಲ್ಲರಿಗೂ ಇದು ತಲುಪಲಿ. ಹಾಗಾದರೆ ಈ ಲಲಿತಾ ಪರಮೇಶ್ವರಿ ಅಂದರೆ ಯಾರು, ಅದು ಗೊತ್ತಾಗಬೇಕಲ್ವಾ. ಮೊದಲು ಅವಳ ಬಗ್ಗೆ ಹೇಳೋದಂದರೆ, ಸಮುದ್ರದ ನೀರನ್ನು ಬೊಗಸೆಯಲ್ಲಿ ಹಿಡಿದ ಹಾಗೆ. ನಮಗೆ ಗೊತ್ತಿರೋದೆಲ್ಲ ಎಷ್ಟು ಅಂದರೆ ಸಿಂಧುವಿನಲ್ಲಿಯ ಬಿಂದು ಮಾತ್ರ. ಕಾಶ್ಯಪ ಋಷಿಗಳ ಪತ್ನಿ ಅದಿತಿಯಲ್ಲ. ಮತ್ತೆ ಆ ವೇಳೆಯಲ್ಲಿ ಮಕ್ಕಳನ್ನು ಬಯಸಿದಾಗ ಕಾಶ್ಯಪ ಋಷಿಗಳು ಎಷ್ಟೋ ಹೇಳ್ತಾರೆ, ಎಚ್ಚರಿಕೆ ಕೊಡ್ತಾರೆ. ದಿತಿಯು ಕೇಳುವುದೇ ಇಲ್ಲ. ಅದರ ಪರಿಣಾಮವೇ ರಾಕ್ಷಸರ ಸಂತತಿ. ದಿತಿಯ ಮಕ್ಕಳು ದೈತ್ಯರು. ಅವರು ತಪಸ್ಸು ಮಾಡಿ ಶೀಘ್ರ ವರಪ್ರದನಾದ ಭೋಳಾಶಂಕರನನ್ನು ಒಲಿಸಿಕೊಂಡು ವರ ಪಡೆದು ಸಕಲ ದೇವರುಗಳಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಒಬ್ಬನಂತೂ ತಾನು ಯಾರ ತಲೆಯ ಮೇಲೆ ಕೈ ಇಟ್ಟರೆ ಅವರು ಸಾಯಬೇಕು ಅಂತ ವರ ಪಡೆದುಕೋತಾನೆ. ತಾವು ಮಾತ್ರ ಅಜರಾಮರ ಆಗಬೇಕು, ತಮಗೆ ಸಾವು ಬರಬಾರ್ದು. ಇದೇ ಆ ರಾಕ್ಷಸರ ಉದ್ದೇಶ. ಅಮೃತ ಪಡ್ಕೊಳ್ಳೋಕ್ಕೂ ಎಷ್ಟೊಂದು ಕಷ್ಟಪಡ್ತಾರೆ ಅವರು. ಅದಕ್ಕೋಸ್ಕರನೇ ದೇವರುಗಳ ಜೊತೆಗೆ ಅವರು ಯುದ್ಧ. ಸ್ವತಃ ಒಬ್ಬ ಶಿವನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋಗ್ತಾನೆ. ನಾ ಯಾರ ತಲೆ ಮೇಲೆ ಕೈ ಇಡಬೇಕೋ ಅವ್ರು ಸಾಯಬೇಕು ಅಂತ ಅವನು ವರ ಪಡ್ಕೊಂಡಿರ್ತಾನೆ. ಸರಿ ಅಂತ ಕೊಡ್ತಾನೆ ಪಾಪ ಶಂಕರ, ಬೋಳೆ ಶಂಕರ. ಆಮೇಲೆ ಅವನ ತಲೆ ಮೇಲೇ ಕೈ ಇಡೋಕ್ಕೆ ಹೋಗ್ತಾನೆ. ಅವನು ಪರೀಕ್ಷೆ ಮಾಡ್ತೀನಿ ನಿಜಾನೋ ಸುಳ್ಳು ಅಂತ. ಆವಾಗ ವಿಷ್ಣು ಮೋಹಿನಿ ಅವತಾರ ತಾಳಿ ನೃತ್ಯ ಮಾಡ್ತಾ ಮಾಡ್ತಾ ನಾ ಹೆಂಗೆ ಮಾಡ್ತೀನೋ ನೀನು ಹಂಗೆ ಮಾಡಬೇಕು ಅಂತ ಹೇಳಿ ತನ್ನ ತಲೆ ಮೇಲೆ ತನ್ನ ಕೈ ಇಟ್ಕೊಂಡಾಗ ಭಸ್ಮಾಸುರನು ತನ್ನ ತಲೆ ಮೇಲೆ ಕೈ ಇಟ್ಕೋತಾನೆ. ಆವಾಗ ಬೂದಿಯಾಗಿ ಹೋಗ್ತಾನೆ, ಶಿವ ಬಚಾವಾಗ್ತಾನೆ. ದೇವರುಗಳೆಲ್ಲ ರಾಕ್ಷಸರ ಉಪಟ ತಾಳಲಾರದೆ ದೇವತೆಗಳ ರಾಜನಾದಂತಹ ದೇವೇಂದ್ರನ ಹತ್ರ ಹೋದಾಗ ಅವನು ಯೋಚನೆ ಮಾಡಿ ಏನು ಮಾಡ್ತಾನೆ, ಒಂದು ಹೋಮ ಹವನವನ್ನು ಆಯೋಜನೆ ಮಾಡ್ಕೋತಾನೆ. ಹೇಗಾದರೂ ಇವ್ರನ್ನ ನಾಶ ಮಾಡಬೇಕು ಅಂದ್ಕೊಂಡು ಒಂದು ಹೋಮ ಹವನ ಮಾಡಿದಾಗ ಒಂದು ಶ್ರೀಚಕ್ರ ಉದ್ಭವ ಆಗುತ್ತೆ ಅದರಿಂದ. ಆಮೇಲೆ ಲಲಿತಾದೇವಿ ಪ್ರಕಟಳಾಗ್ತಾಳೆ. ಚಿದಗ್ನಿ ಕುಂಡ ಸಂಭೂತ ಅಂತ ಹೇಳ್ತಾರಲ್ವಾ, ದೇವೇಂದ್ರನ ಹೋಮ ಹವನದ ಅಲ್ಲಿ ಉದ್ಭವ ಆದಂಥವಳು. ಇನ್ನೊಂದು ಅರ್ಥ ಅಂದರೆ ಅಗ್ನಿ, ಚಿತ್ತ, ನಮ್ಮ ಮನಸ್ಸು ಅದರಲ್ಲಿ ಇರುವವಳು ಯಾವಾಗಲೂ ಅಂತ. ಹೋಮದಿಂದ ಎದ್ದು ಅವಳು ಬಂದ ತಕ್ಷಣ ಎಲ್ಲ ದೇವರುಗಳು ಅವಳಿಗೆ ರಾಕ್ಷಸರ ವಧೆ ಮಾಡುವಂತೆ ಕೇಳ್ಕೊತಾರೆ. ನನ್ನ ಕೆಲಸ ಏನು ಹೇಳಿ, ನಾನು ಏನು ಮಾಡಲಿ, ಯಾಕೆ ಕರೆದ್ರಿ ನನ್ನ ಅಂತ ಕೇಳಿದಾಗ ಅವರೆಲ್ಲ ತಮ್ಮ ತೇಜಸ್ಸು, ತಮ್ಮ ಶಕ್ತಿ, ತಮ್ಮ ಶಸ್ತ್ರಾಸ್ತ್ರಗಳನ್ನು ಅವಳಿಗೆ ಕೊಟ್ಟು ನೀನು ರಾಕ್ಷಸರ ಸಂಹಾರ ಮಾಡಬೇಕು, ಇದೇ ನಿನ್ನ ಕೆಲಸ ಅಂತ ಹೇಳ್ತಾರೆ ಅವಳಿಗೆ. ಆಮೇಲೆ ಅವಳೇನು ಮಾಡ್ತಾಳೆ, ಸರಿ ಅಂತ ರಾಕ್ಷಸರ ಸಂಹಾರಕ್ಕಾಗಿ ಹೊರಡ್ತಾಳೆ. ದುರ್ಗಾ ಸಪ್ತಶತಿಯಲ್ಲಿ ನೋಡಬೇಕು ಅದರ ವರ್ಣನೆ, ಕಣ್ಣಿಗೆ ಕಟ್ಟೋ ಹಾಗೆ. ಬರೀ ನಾವು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದಷ್ಟೇ ಅಲ್ಲ, ಪೂಜೆ ಮಾಡೋದಷ್ಟೇ ಅಲ್ಲ, ಎಲ್ಲರೂ ಅವಳ ಶಕ್ತಿ, ಅವಳ ಧೈರ್ಯ, ಅವಳ ಸಂಕಲ್ಪನ ಮೈಗೂಡಿಸ್ಕೋಬೇಕು. ಅದೇ ನಿಜವಾದ ಪೂಜೆ. ಆಮೇಲೆ ಆಯಿತು, ಅವರ ಸಂಹಾರ ಆಯಿತು. ಅದಕ್ಕೋಸ್ಕರ ಅವಳು ಬಂದಿದ್ಲು. ಆಮೇಲೆ ಅಭ್ಯಾಸ ಬಲ ಅನ್ನೋದು ಹೇಗಿರುತ್ತೆ ನೋಡಿ. ಸಂಜೆ ಆದ ತಕ್ಷಣ ಅವಳು ತಾಮಸಿ ಭಾವ ತಾಳ್ತಿರ್ತಾಳೆ. ನಾಲಿಗೆ ಚಾಚಿಕೊಂಡು, ಬೆಳಗ್ಗೆ ಮರಕತ ವರ್ಣ, ಎಮರಾಲ್ಡ್ ಹಸಿರಾಗಿರೋ ಸಾತ್ವಿಕವಾಗಿರೋ ದೇವಿ ಸಾಯಂಕಾಲ ಆದ ತಕ್ಷಣ ಶ್ಯಾಮಲ ವರ್ಣದವಳಾಗಿ, ಕಪ್ಪು ವರ್ಣದವಳಾಗಿ, ಕಾಳಿಯಾಗಿ ನಾಲಿಗೆ ಚಾಚಿಕೊಂಡು ಹೊರಡ್ತಾ ಇರ್ತಾಳೆ. ಹಾಗೆ ರಕ್ತ ಕುಡಿಯೋಕ್ಕೆ ಯಾರು ಸಿಗ್ತಾರೆ, ಸಂಹಾರ ಮಾಡೋಣ ಅಂತ. ಆವಾಗ ಎಲ್ಲರಿಗೂ ಪಚೀತಿ ಆಗಿಬಿಡುತ್ತೆ. ಅದೇನೋ ಹೇಳ್ತಾರಲ್ಲ. ಆವಾಗ ಇವ್ರು ಬರ್ತಾರೆ, ಜಗದ್ಗುರುಗಳಾದಂಥ ಶಂಕರಾಚಾರ್ಯರು ಬರ್ತಾರೆ.
ಬೇಡ ಬೇಡ ಅಂತ ಹೇಳ್ತಾರೆ ಎಲ್ಲರೂ. ಇಲ್ಲ, ಗುರು ವಧೆ ಆಗಿ ನಮಗೆ ಪಾಪ ಬರೋದು ಬೇಡ ಅಂತ ಹೇಳಿದ್ರು ಕೇಳಲ್ಲ ಅವರು. ಇಲ್ಲ, ನಾನು ಸರಿ ಮಾಡ್ತೀನಿ, ನೋಡ್ತೀನಿ ಅಂತ ಹೇಳಿ ಬರ್ತಾರೆ ಅವರು. ಸಾಯಂಕಾಲ ಆಗಿರುತ್ತೆ, ಹೊರಡ್ತಾ ಇರ್ತಾಳೆ ಅವಳು. ಎದುರಿಗೆ ಬಂದು ಅಮ್ಮ ಅಂತಾರೆ ಅವರು ಶಂಕರಾಚಾರ್ಯರು. ಆವಾಗ ಸ್ವಲ್ಪ ಕರಗ್ತಾಳೆ ಅವಳು. ಇಲ್ಲ ಇಲ್ಲ, ನಂಗೆ ದಾರಿ ಬಿಡು, ನನ್ನ ಕೆಲಸ ಇದೆ, ಹೋಗಬೇಕು ಅಂತಾಳೆ. ಆಯ್ತಮ್ಮ, ನೀನು ಹೋಗುವಂತೆ, ನನ್ನ ಜೊತೆ ಒಂದು ಪಗಡೆ ಆಟ ಆಡು, ಆಮೇಲೆ ನೀನು ಹೋಗು ಅಂತ ಹೇಳ್ತಾರೆ. ಆವಾಗ ಅವಳು ಇಲ್ಲ ಇಲ್ಲ, ನೀನು ಸೋಲ್ತೀಯ, ಯಾಕೆ ನನ್ನ ಜೊತೆ ಆಟ ಆಡ್ತೀಯ, ಬೇಡ ಬಿಟ್ಬಿಡು, ನಾನು ಹೋಗ್ತೀನಿ, ನನ್ನ ಕೆಲಸ ಇದೆ. ಆಯಿತು, ಸೋಲು ನಿಂದೆ, ಗೆಲುವು ನಿಂದೆ, ನಂದು. ಏನಾದರೂ ಆಗಲಿ ನೀನು ನನ್ನ ಜೊತೆ ಆಟ ಆಡು ಪಗಡೆನ ಅಂತ ಹೇಳಿದ ತಕ್ಷಣ ಅವಳು ಕೂತ್ಕೋತಾಳೆ. ದಾರಿ ಬಿಡೋದೇ ಇಲ್ಲ ಇವನು ಶಂಕರಾಚಾರ್ಯರು. ಆಮೇಲೆ ಅವಳು ಕೂತ ತಕ್ಷಣ ಅವಳು ಏನು ಮಾಡ್ತಾಳೆ, ಪಗಡೆ ದಾಳಗಳನ್ನು ಯಾವುದು ಮಾಡ್ಕೋತಾಳೆ ಗೊತ್ತಾ, ಅವಳು ತನ್ನ ಆಭರಣಗಳಲ್ಲಿ ಮುತ್ತು ಮಾಣಿಕೆಗಳನ್ನು ಅವಳು ಹಚ್ತಾಳೆ ಪಗಡೆ ಆಟಕ್ಕೆ ದಾಳಗಳನ್ನ. ಶಂಕರಾಚಾರ್ಯರು ಏನು ಮಾಡ್ತಾರೆ, ಅವಳ ಪಾದದ ಮೇಲಿರೋ ಹೂವನ್ನೇ ಪಗಡೆ ಅಂತ ತಗೊಂಡು ಆಟ ಆಡ್ತಾರೆ. ಶಂಕರಾಚಾರ್ಯರು ಒಂದೊಂದೇ ಕಾಯಿಗಳನ್ನು ನಡೆಸ್ತಾ ನವಾವರಣ ಚತುಷ್ಷಷ್ಠಿ ಕೋಟಿ ಯೋಗಿನಿಯರು, ನಿತ್ಯಾತಿಥಿ ದೇವತೆಯರು, ದಶಮಹಾವಿದ್ಯೆಯರು, ಚತುರ್ದಶಾರ, ಪಂಚದಶಿ, ಕೊನೆಗೆ ಸುಮೇರು ಮಧ್ಯ ಶೃಂಗದಲ್ಲಿ ಶ್ರೀಚಕ್ರ ಯಂತ್ರದಲ್ಲಿ ಅವಳನ್ನು ಕೂರಿಸ್ತಾರೆ. ಆವಾಗ ಅವಳಿಗೆ ಹೊರಗೆ ಬರೋಕ್ಕೆ ಆಗಲ್ಲ. ಅಂಥ ಯಂತ್ರವನ್ನು ಈಶ್ವರನ ಅವತಾರವಾದಂಥ ಶಂಕರಾಚಾರ್ಯರು ತಯಾರಿಸಿ ಅದರಲ್ಲಿ ಅವಳನ್ನು ಬಂಧಿಸ್ತಾರೆ. ಅಷ್ಟು ಹೊತ್ತಿಗೆ ಬೆಳಗಾಗಿ ಬಿಡುತ್ತೆ. ಅವಳ ತಾಮಸಿ ಭಾವದ ಪರಿಪೂರ್ಣ ಆಗುತ್ತೆ ಅಲ್ಲಿಗೆ. ಮತ್ತೆ ಸಾತ್ವಿಕ ಭಾವವನ್ನು ತಾಳಬೇಕು ಅವಳು. ಬೆಳಗಾದ ತಕ್ಷಣ ಅಲ್ಲಿಗೆ ಅವಳ ತಾಮಸ ರೂಪಕ್ಕೆ ಮುಕ್ತಿಯಾಗಿ ಸಾತ್ವಿಕ ಮಾತೃ ಸ್ವರೂಪಿಯಾಗಿ ಉಳಿತಾಳೆ. ನಮಗೆ ದೇವರ ಧ್ಯಾನ ಆದರೆ ದೇವರಿಗೆ ನಮ್ಮ ಉದ್ಧಾರದ, ಭಕ್ತರ ಉದ್ಧಾರದ ಮಮತೆ ಮತ್ತು ಬದ್ಧತೆ. ದೇವರು ದಶಾವತಾರ ಎತ್ತಿದ್ದು ಶಿಷ್ಟರ ರಕ್ಷಣೆ, ದುಷ್ಟ ಸಂಹಾರಕ್ಕಾಗಿ. ಅದೇ ರೀತಿ ಹಯಗ್ರೀವ ಅವತಾರ ಕೂಡ. ಹಯಗ್ರೀವರು ಅಗಸ್ತ್ಯ ಋಷಿಗಳ ಕೋರಿಕೆ ಮೇರೆಗೆ ಲಲಿತಾ ತ್ರಿಪುರ ಸುಂದರಿ ರಹಸ್ಯವನ್ನು ವಿಷದಪಡಿಸ್ತಾರೆ. ಭಕ್ತರ ಒಳಿತಿಗಾಗಿ ಶ್ರೀ ಲಲಿತಾ ತ್ರಿಪುರ ಸುಂದರಿ ತನ್ನದೇ ಸ್ವರೂಪಾಂಶರಾದಂತಹ ವಶಿನ್ಯಾದಿ ವಾಗ್ದೇವತೆಯರನ್ನು ಕರೆದು ಭಕ್ತರ ಉದ್ಧಾರಕ್ಕಾಗಿ, ಕಲ್ಯಾಣಕ್ಕಾಗಿ, ಭಕ್ತರಿಗೋಸ್ಕರ ತನ್ನ 1000 ನಾಮಗಳನ್ನು ರಚನೆ ಮಾಡೋಕ್ಕೆ ಹೇಳ್ತಾಳೆ. ಹೀಗೆ ಆದದ್ದನ್ನು ಈ ಲಲಿತಾ ಸಹಸ್ರನಾಮ, ಅದರ ಪಾರಾಯಣದಿಂದ ಏನು ಫಲ ದೊರೆಯುತ್ತೆ, ಹೀಗೆ ಸೃಷ್ಟಿಯಾಗಿದೆ ಈ ಲಲಿತಾ ಸಹಸ್ರನಾಮ, ಅದರ ಪಾರಾಯಣದಿಂದ ಏನು ಫಲ ಬರುತ್ತೆ ಅನ್ನೋದನ್ನು ಮುಂದೆ ನೋಡ್ತಾ ಹೋಗೋಣ. ವಿಷ್ಣು ಸಹಸ್ರನಾಮ ಪಾರಾಯಣದಿಂದ 72,000 ನಾಡಿಗಳು ಶುದ್ಧ ಆದರೆ ಮನುಷ್ಯನ ದೇಹದಲ್ಲಿ ಲಲಿತಾ ಸಹಸ್ರನಾಮದಿಂದ ಷಟ್ಚಕ್ರಗಳು ಶುದ್ಧ ಆಗ್ತವೆ ಮತ್ತು ಜಾಗೃತ ಆಗ್ತವೆ. ಕುಂಡಲಿನಿ ಜಾಗೃತ ಆಗುತ್ತೆ. ಅದರಿಂದ ದೇವಿಯ ಸಾಕ್ಷಾತ್ಕಾರ ಆಗುತ್ತೆ. ಇದನ್ನು ತಿಳಿದ ಮೇಲೆ ಮತ್ತೆ ಮನುಷ್ಯನ ತಿಳಿಯೋದಕ್ಕೆ ಏನೂ ಇರೋದಿಲ್ಲ. ಇದು ಸ್ಪಿರಿಚುವಲ್ ಜರ್ನಿನಲ್ಲಿ, ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಕೊನೆಯ ಹಂತ ಅಂತ ಹೇಳಬಹುದು. ಜನ್ಮ ಜನ್ಮಾಂತರಗಳಲ್ಲಿ ಬೇರೆ ಬೇರೆ ಯಾವುದೋ ಎಷ್ಟೋ ಸಹಸ್ರನಾಮಗಳನ್ನು ಮಾಡಿದ ಮೇಲೆ ಮನುಷ್ಯನಿಗೆ ಈ ಲಲಿತಾ ಸಹಸ್ರನಾಮ ಸಿಗುತ್ತೆ. ನಾವೆಲ್ಲ ಎಷ್ಟು ಅದೃಷ್ಟವಂತರಲ್ವಾ. ಈ ಸ್ತೋತ್ರಕ್ಕೆ ಸಮನಾದ ಸ್ತೋತ್ರ ಯಾವುದೂ ಇಲ್ಲ. ಲಲಿತಾ ಪರಮೇಶ್ವರಿಗೆ ಸಮನಾದ ದೇವತೆಯು ಯಾರೂ ಇಲ್ಲ. ನ ಭೂತೋ ನ ಭವಿಷ್ಯತಿ. ಇದು ಸರ್ವರೋಗಗಳನ್ನು ನಾಶ ಮಾಡುವಂಥದ್ದು, ಸರ್ವ ಸಂಪತ್ತನ್ನು ಹೆಚ್ಚಿಸುವಂಥದ್ದು, ಅಪಮೃತ್ಯುವನ್ನು ತಪ್ಪಿಸುವಂಥದ್ದು, ಅಕಾಲ ಮೃತ್ಯುವನ್ನು ನಿವಾರಿಸುವುದು, ಸರ್ವಜ್ವರ ವೇದನೆಯನ್ನು ಉಪಶಮನ ಮಾಡುವಂಥದ್ದು, ದೀರ್ಘಾಯುಸ್ಸನ್ನು ಕೊಡುವಂಥದ್ದು. ಇವತ್ತಿನ ಕಾಲ ಅಂತೂ ಆಯುಸ್ ಗಟ್ಟಿಯಾಗಿದ್ರೇ ವಾಪಸ್ ಮನೆಗೆ ಬರಬೇಕು. ಎಡಗೈಯಲ್ಲಿ ಜೀವ ಇಟ್ಕೊಂಡು ದೇವರ ಮೇಲೆ ಭಾರ ಹಾಕಿ ಹೋಗುವಂಥದ್ದು. ವಿ ಕಾಂಟ್ ಚೇಂಜ್ ಎನಿಥಿಂಗ್ ಬೈ ವರಿಯಿಂಗ್. ನಾವು ಯೋಚನೆ ಮಾಡ್ತಾ ಕೂತ್ರೆ ಏನಾದರೂ ಬದಲಾವಣೆ ಆಗುತ್ತಾ? ಹೋಗೋದಿಲ್ಲ. ದೇವ್ರ ಮೇಲೆ ಭಾರ ಹಾಕಿದರೆ ಪ್ರಾರ್ಥನೆಗೆ ಯಾವತ್ತೂ ಫಲ ಇದ್ದೇ ಇರುತ್ತೆ. ಮಕ್ಕಳಿಲ್ಲದವ್ರಿಗೆ ಇದರಿಂದ ಮಕ್ಕಳಾಗ್ತವೆ. ಚತುರ್ವಿಧ ಪುರುಷಾರ್ಥಗಳನ್ನು ಕೊಡ್ತಾಳೆ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಕೊನೆಗೆ ಮುಕ್ತಿಯನ್ನು ಕೊಡುತ್ತಾಳೆ. ಶ್ರೀ ಅಂತಂದರೆ ಬರೀ ಸಂಪತ್ತಲ್ಲ, ಮುಕ್ತಿ, ಮೋಕ್ಷ, ಶ್ರೀ ಕೊನೆಯ ಸಂಪತ್ತದು. ಈ ಸ್ತೋತ್ರ ದೇವಿಗೆ ವಿಶೇಷವಾಗಿ ಪ್ರೀತಿದಾಯಕವಾಗಿದೆ. ಆರೋಗ್ಯ, ಆಯಸ್ಸು, ಸಂತಾನ, ಚತುರ್ವಿಧ ಪುರುಷಾರ್ಥ ಎಲ್ಲವನ್ನೂ ಕೊಡುವಂಥದ್ದು ಇದು ಲಲಿತಾ ಸಹಸ್ರನಾಮ. ಲಲಿತೋಪಾಸಕರು ಇದನ್ನು ನಿತ್ಯವೂ ಪ್ರಯತ್ನದಿಂದ ಜಪಿಸಬೇಕು. ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ಪ್ರಾತರ್ವಿಧಿಗಳನ್ನೆಲ್ಲ ಮುಗಿಸಿ ಪೂಜಾಗೃಹವನ್ನು ಪ್ರವೇಶಿಸಿ ಶ್ರೀಚಕ್ರವನ್ನು
ಪೂಜಿಸಬೇಕು. ಆನಂತರ ಪಂಚದಶಿ ಅಥವಾ ಷೋಡಶಿ ವಿದ್ಯೆಯನ್ನು 1000 ಸಲ ಆಗಲಿ, 300 ಸಲ ಆಗಲಿ ಅಥವಾ 100 ಸಲ ಆಗಲಿ ಜಪಿಸಬೇಕು. ಶಕ್ತಿ ಇಲ್ಲ ಅಂದರೆ ಕೇವಲ ಒಂದು ನಾಮ ಹೇಳಿದರೂ ಸಾಕು, ಲಲಿತಾ ಪರಮೇಶ್ವರಿದು ಅದನ್ನೇ ಜಪ ಮಾಡಿದರೂ ಸಾಕು. ಶ್ರೀಮಾತ್ರೇ ನಮಃ ಅಷ್ಟಕ್ಕೆ ಅವಳು ಸಂತುಷ್ಟಳಾಗ್ತಾಳೆ. ಆಮೇಲೆ ರಹಸ್ಯವಾದ ಈ ಸಹಸ್ರನಾಮವನ್ನು ಪಠಿಸಬೇಕು. ಯಾವ ಜ್ಞಾನಿ ಇದನ್ನು ತನ್ನ ಜೀವನ ಕಾಲದಲ್ಲಿ ಒಂದು ಸಲನಾದರೂ ಓದ್ತಾನೋ ಅವನಿಗೆ ಉಂಟಾಗುವ ಪುಣ್ಯಫಲ ಎಷ್ಟೆಂದು ಹೇಳಬಹುದು. ಅಗಸ್ತ್ಯನೇ, ನೀನು ಅದನ್ನು ಕೇಳು. ಗಂಗಾದಿ ಸರ್ವ ತೀರ್ಥಗಳಲ್ಲಿ ಕೋಟಿ ಜನ್ಮಗಳಲ್ಲಿ ಸ್ನಾನ ಮಾಡಿದರೆ, ಅವಿಮುಕ್ತ ಕ್ಷೇತ್ರದಲ್ಲಿ ಕೋಟಿಲಿಂಗ ಪ್ರತಿಷ್ಠೆಯನ್ನು ಮಾಡಿದರೆ, ಕುರುಕ್ಷೇತ್ರದಲ್ಲಿ ಶ್ರೋತ್ರಿಯರಾದ ಬ್ರಾಹ್ಮಣರಿಗೆ ಕೋಟಿ ಸಲ ಕೋಟಿ ಸುವರ್ಣ ಭಾರಗಳನ್ನು ದಾನ ಮಾಡಿದರೆ, ಗಂಗಾ ತೀರದಲ್ಲಿ ಕೋಟಿ ಅಶ್ವಮೇಧ ಯಾಗಗಳನ್ನು ಮಾಡಿದರೆ, ನೀರಿಲ್ಲದ ಮರುಭೂಮಿಯಲ್ಲಿ ಅನೇಕ ಕೊಳಗಳನ್ನು ತೋಡಿಸಿದರೆ, ಕೆರೆಕಟ್ಟೆಗಳನ್ನು ಕಟ್ಟಿಸಿದರೆ, ದುರ್ಭಿಕ್ಷದಲ್ಲಿ ಪ್ರತಿದಿನವೂ ಕೋಟಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದರೆ, ಇವುಗಳನ್ನೆಲ್ಲ 1000 ವರ್ಷ ಮಾಡಿದರೆ ಉಂಟಾಗುವ ಪುಣ್ಯವನ್ನು ಕೋಟಿ ಸಲ ಗುಣಿಸಿದರೆ ಅದು ರಹಸ್ಯವಾದ ಒಂದು ನಾಮದ ಉಚ್ಚಾರಣೆಯಿಂದ ಉಂಟಾಗುತ್ತೆ. ಯಾರು ಈ ರಹಸ್ಯವಾದ ಸಹಸ್ರನಾಮದ ಒಂದು ಹೆಸರನ್ನಾದರೂ ಜಪಿಸ್ತಾರೋ ಅವರ ಮಹಾಪಾಪಗಳೆಲ್ಲವೂ ಕೂಡ ನಾಶವಾಗ್ತವೆ. ಸೂರ್ಯನ ಕಿರಣ ಬಂದ ಮೇಲೆ ಮಂಜು ಎಲ್ಲ ಹೇಗೆ ಬಯಲಾಗುತ್ತೋ ಹಾಗೆ, ಇದರಲ್ಲಿ ಸಂಶಯವೇ ಇಲ್ಲ. ನಿತ್ಯ ಕರ್ಮಗಳ ಅನುಷ್ಠಾನದಿಂದ ಮತ್ತು ನಿಷಿದ್ಧ ಕರ್ಮಗಳ ಆಚರಣದಿಂದ ಮನುಷ್ಯರಿಗೆ ಯಾವ ಪಾಪ ಉಂಟಾಗುವುದು ಅದೆಲ್ಲವೂ ಖಂಡಿತವಾಗಿ ನಾಶವಾಗುತ್ತೆ. ಅಗಸ್ತ್ಯನೇ, ಹೆಚ್ಚು ಹೇಳುವುದೇನು? ಹಯಗ್ರೀವರು ಅಗಸ್ತ್ಯರಿಗೆ ಹೇಳ್ತಾ ಇರ್ತಾರೆ. ಅದು ಅಗಸ್ತ್ಯರು ಹೋಗಿ ಲಲಿತಾದೇವಿಯ ಪ್ರಾರ್ಥಿಸಿ ಆಮೇಲೆ ಹಯಗ್ರೀವರ ಹತ್ರ ಹೋದಾಗ ಅವಾಗ ಹೇಳ್ತಾರೆ ಅವ್ರು. ಫಸ್ಟಿಗೇನೆ ಹೋದಾಗ ಹೇಳೋದಿಲ್ಲ ಅವರು. ಸಹಸ್ರನಾಮದ ಒಂದು ನಾಮಕ್ಕೆ ಪಾತಕ ನಾಶ ಮಾಡಲಿರುವ ಶಕ್ತಿಯನ್ನು 14 ಲೋಕಗಳ ಸಮಸ್ತ ಜೀವರಾಶಿಗಳು ನಿವಾರಿಸಲಾರವು. ಯಾರು ಸಹಸ್ರನಾಮವನ್ನು ಬಿಟ್ಟು ಪಾಪನಾಶವನ್ನು ಮಾಡಿಕೊಳ್ಳಲು ಇಚ್ಛಿಸುವರೋ ಅವರು ಶೀತ ಹೋಗಲಾಡಿಸಿಕೊಳ್ಳಲು ಹಿಮಾಲಯಕ್ಕೆ ಹೋದ ಹಾಗೆ. ಹಿಮಾಲಯಕ್ಕೆ ಹೋದರೆ ಶೀತ ಹೋಗುತ್ತಾ? ಇಲ್ಲ. ನಾನು ಸಹಸ್ರನಾಮ ಬಿಟ್ಟು ಬೇರೆ ಏನೆಲ್ಲ ಮಾಡ್ತೀನಿ ನನ್ನ ಪಾಪ ಕಳ್ಕೊಳ್ಳೋಕ್ಕೆ, ನಾನು ಉದ್ಧಾರ ಆಗೋಕ್ಕೆ ಅಂದರೆ ಸಾಧ್ಯ ಇರೋ ಮಾತಾ ಅದು? ಇಲ್ಲ. ಯಾವ ಭಕ್ತರು ಈ ಸಹಸ್ರನಾಮವನ್ನು ನಿತ್ಯನೂ ಪಠಿಸುವರೋ ಅವರಲ್ಲಿ ಶ್ರೀ ಲಲಿತಾದೇವಿಯು ಪ್ರೀತಳಾಗಿ ಅಭೀಷ್ಟವನ್ನು ಕೊಡ್ತಾಳೆ. ಅವರು ಬೇಡಿದ್ದನ್ನು ಕೊಡ್ತಾಳೆ. ಮನುಷ್ಯನಿಗೆ ಅವನಿಗೆ ಏನು ಬೇಕು ಅಂತ ಕೇಳ್ಕೋಬೇಕು ಅಂತ ಕೂಡ ಗೊತ್ತಿರಲ್ಲ. ಅವನು ಕತ್ತೆ ಕೇಳಿದರೆ ಅವಳು ಕುದುರೆನೇ ಕೊಡೋಳಿರ್ತಾಳೆ. ಅದಕ್ಕೆ ವಿವೇಕಾನಂದ ಅವ್ರು ಹೇಳ್ತಿದ್ರು, ನಾನು ನಿನಗೇನು ಕೇಳಲ್ಲಮ್ಮ, ನನಗೇನು ಬೇಕು ಅನ್ನೋದೇ ನನಗೆ ಗೊತ್ತಿಲ್ಲ, ನನಗೇನು ಬೇಕು ಅನ್ನೋದು ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಿದೆ ಅಂತ ಅಲ್ವಾ. ಈ ಸ್ತೋತ್ರವನ್ನು ಪಠಣೆ ಮಾಡದೇ ಇರೋರು ಹೇಗೆ ಭಕ್ತರಾಗ್ತಾರೆ? ನಿತ್ಯವೂ ಪಠಣೆ ಮಾಡಲು ಶಕ್ತ ಆಗದಿದ್ದರೆ ಪುಣ್ಯ ದಿನಗಳಲ್ಲಿ ಪಠಿಸಬೇಕು. ಸಂಕ್ರಾಂತಿಯಲ್ಲಿ, ವಿಷುವ ಸಂಕ್ರಾಂತಿಯಲ್ಲಿ, ಮತ್ತು ಜನ್ಮದಿನಗಳಲ್ಲಿ, ಜನ್ಮ ನಕ್ಷತ್ರದಲ್ಲಿ, ಸಂವತ್ಸರಗಳಲ್ಲಿ, ಮತ್ತು ನವಮಿಗಳಲ್ಲಿ, ಶುಕ್ಲ ಪಕ್ಷದ ಚತುರ್ದಶಿ, ಮಾಸ ಸಂಕ್ರಮಣ ಕಾಲದಲ್ಲಿ, ಹುಣ್ಣಿಮೆಯ ದಿನ ಸಹಸ್ರನಾಮವನ್ನು ಪಠಿಸಬೇಕು. ಹುಣ್ಣಿಮೆಯ ದಿನ ಲಲಿತಾಂಬಿಕೆಯನ್ನು ಚಂದ್ರಬಿಂಬದಲ್ಲಿ ಧ್ಯಾನಿಸಿ ಪಂಚೋಪಚಾರಗಳಿಂದ ಪೂಜಿಸಿ ಸಹಸ್ರನಾಮವನ್ನು ಪಠಿಸಬೇಕು. ಅವರ ಸರ್ವ ರೋಗಗಳು ನಾಶವಾಗ್ತವೆ, ದೀರ್ಘಾಯುಸ್ಸನ್ನು ಹೊಂದ್ತಾರೆ. ಪಂಚೋಪಚಾರ ಅಂದರೆ ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ. ಆಯುಷ್ಕರವೆಂಬ ಹೆಸರುಳ್ಳ ಈ ಪ್ರಯೋಗ ಕಲ್ಪಗಳಲ್ಲಿ ಹೇಳಲ್ಪಟ್ಟಿದೆ. ಅಂದರೆ ಸರ್ವರೋಗ ನಾಶಕ್ಕಾಗಿ ಮತ್ತು ದೀರ್ಘಾಯುಸ್ಸಿನ ಪ್ರಾಪ್ತಿಗಾಗಿ ಪೂರ್ಣಿಮೆಯ ದಿನ ಸಹಸ್ರನಾಮ ಪಠಣದೊಂದಿಗೆ ಮಾಡುವ ಪೂಜಾ ವಿಶೇಷಕ್ಕೆ ಆಯುಷ್ಕರ ಅಂತ ಹೆಸರು. ಪರಶುರಾಮ ಕಲ್ಪ ಇದರಲ್ಲಿ ಹೇಳಲ್ಪಟ್ಟಿದೆ. ಜ್ವರದಿಂದ ಪೀಡಿತರಾದವರ ತಲೆಯನ್ನು ಮುಟ್ಟಿ ಸಹಸ್ರನಾಮವನ್ನು ಪಠಿಸಬೇಕು. ತಕ್ಷಣವೇ ತಲೆನೋವು ಮತ್ತು ಜ್ವರ ನಿವಾರಣೆ ಆಗುತ್ತೆ. ಸರ್ವವ್ಯಾಧಿ ನಾಶಕ್ಕಾಗಿ ಭಸ್ಮವನ್ನು ಮುಟ್ಟಿ ಇದನ್ನು ಹೇಳಿ ಅದನ್ನು ರೋಗಿಗೆ ಹಚ್ಚಿದಾಗ ತಕ್ಷಣವೇ ಆರಾಮು ಆಗುತ್ತೆ. ಸಾಧಕರಿಗೆ ಅಷ್ಟೊಂದು ಸಿದ್ಧಿ ಇರಬೇಕಷ್ಟೇ. ಆ ಭಸ್ಮ ಧಾರಣದಿಂದ ವ್ಯಾಧಿಗಳು ಕೂಡಲೇ ನಾಶ ಆಗ್ತವೆ. ಒಂದು ಕಳಶದಲ್ಲಿ ನೀರನ್ನು ಸಹಸ್ರನಾಮದಿಂದ ಅಭಿಮಂತ್ರಿಸಿ ಗ್ರಸ್ತರಾದವರನ್ನು ಪೋಷಿಸಬೇಕು. ತಕ್ಷಣವೇ ಗ್ರಹಗಳು ನಾಶವಾಗ್ತವೆ, ಗ್ರಹ ಪೀಡೆ ನಿವಾರಣೆಯಾಗುತ್ತೆ. ಸುಧಾಸಾಗರದ ಮಧ್ಯದಲ್ಲಿರುವ ಲಲಿತಾಂಬಿಕೆಯನ್ನು ಧ್ಯಾನ ಮಾಡಿ ಯಾರು ಸಹಸ್ರನಾಮವನ್ನು ಪಠಿಸ್ತಾರೆ ಅವರ ಶರೀರದಲ್ಲಿರುವ ವಿಷವು ನಾಶವಾಗುತ್ತೆ, ದೋಷವು ಪರಿಹಾರವಾಗುತ್ತೆ.
ಸಂತಾನಾಪೇಕ್ಷಿಗಳು ಸಹಸ್ರನಾಮದಿಂದ ಮಂತ್ರಿತವಾದಂಥ ಬೆಣ್ಣೆಯನ್ನು ಸೇವಿಸಬೇಕು. ಅವರಿಗೆ ಖಂಡಿತವಾಗಿ ಪುತ್ರಲಾಭ ಆಗುತ್ತೆ. ಪುತ್ರಲಾಭ ಅಂದರೆ ಪುತ್ರ ಅಂತಲೇ ಅಲ್ಲ, ಸಂತಾನ ಲಾಭ ಆಗುತ್ತೆ ಅಂತ. ಪಶು ಪ್ರಾಣಿಗಳು ಮತ್ತು ಯಾರಾದರೂ ಕಳೆದು ಹೋಗಿದ್ದರೆ ಈ ಸಹಸ್ರನಾಮ ಎನ್ನುವ ಹಗ್ಗದಿಂದ ಅವರನ್ನು ಕಟ್ಟಿ ಹಾಕಿದ್ದೇನೆ ಅಂತ ಅವರ ಚಿತ್ರವನ್ನು ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡು ಪಠಣೆ ಮಾಡಿದರೆ ಅವರು ಮತ್ತೆ ಮರಳಿ ಬರುತ್ತಾರೆ. ಶ್ರೀದೇವಿಯ ಉಪಾಸಕರು ರಾಜರನ್ನು ಜಯಿಸಬೇಕಾದ್ರೆ ಆ ರಾಜರು ವಾಸಿಸ್ತಿರೋ ದಿಕ್ಕಿನ ಕಡೆಗೆ ತಿರುಗಿ 3 ರಾತ್ರಿಗಳು ಇದನ್ನು ಪಠಿಸಬೇಕು. ಇದು ಇವತ್ತಿನ ಮಂತ್ರಿ ಸ್ಥಾನದ ಅಪೇಕ್ಷೆಗಳಾದಂತಹ ಮಂತ್ರಿಗಳಿಗೆ ಉಪಯೋಗ ಆಗಬಹುದು. ಇವತ್ತಿನ ಮಟ್ಟಿಗೆ ರಾಜನು ಇವರಿಗೆ ರಾಜ್ಯವನ್ನು ಕೋಶವನ್ನು ಕೊಡುತ್ತಾನೆ. ನಿತ್ಯವೂ ಯಾವನು ಈ ರಹಸ್ಯವಾದ ಸಹಸ್ರನಾಮವನ್ನು ಪಠಿಸ್ತಾನೆಯೋ ಅವನ ಮುಖವನ್ನು ನೋಡಿದ ಮಾತ್ರದಿಂದಲೇ ಎಲೈ ಮುನಿಯೇ 3 ಲೋಕಗಳು ಆಕರ್ಷಿಸುತ್ತವೆ. ಯಾರು ಈ ಸಹಸ್ರನಾಮವನ್ನು ಒಂದ್ಸಲ ಆದರೂ ಪಠಿಸುತ್ತಾನೆಯೋ ಅವರ ಶತ್ರುಗಳನ್ನು ಶರಭೇಶ್ವರನು ನಾಶ ಮಾಡ್ತಾನೆ. ಶರಭೇಶ್ವರ ಅಂದರೆ ಅದು ಈಶ್ವರನ ಹೆಸರೇ. ಈ ಸಹಸ್ರನಾಮವನ್ನು ಪಠಿಸುವವರ ಮೇಲೆ ಯಾರಾದರೂ ಕೆಡುಕನ್ನು ಉಂಟು ಮಾಡಿದರೆ ಸ್ವಯಂ ಅವರ ಕ್ರಿಯೆಯನ್ನು ಹಿಂತಿರುಗಿಸಿ ಅವರಿಗೆ ವಾಪಸ್ ಮಾಡ್ತಾರೆ ಪ್ರತ್ಯಂಗಿರಾದೇವಿ. ಸ್ವಯಂ ಮಾರ್ತಾಂಡ ಭೈರವನೇ ಅವರನ್ನು ಕೂಡಲೇ ಇವರನ್ನು ಯಾರಾದರೂ ಕೆಟ್ಟ ದೃಷ್ಟಿಯಿಂದ ನೋಡಿದರೆ, ಇವರಿಗೆ ಕೇಡು ಬಯಸಿದರೆ ಮಾರ್ತಾಂಡ ಭೈರವನು ಅದನ್ನು ಅವರಿಗೆ ತಿರುಗಿಸ್ತಾನೆ. ಇವರಿಗೆ ಏನೂ ಕೇಡಾಗೋದಿಲ್ಲ. ಈ ಸಹಸ್ರನಾಮವನ್ನು ಪಠಿಸುವವರ ಧನವನ್ನು ಯಾರು ಚೋರರು ಮೂಲಕ ಅಪಹರಿಸ್ತಾರೆಯೋ ಅವರು ಎಲ್ಲಿದ್ದರೂ ಅದನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಈ ನಾಮವನ್ನು ಜಪಿಸುವವರ ಜೊತೆಗೆ ವಾದ ಮಾಡಬಾರ್ದು. ಹಾಗೆ ಮಾಡಿದರೆ ನಕುಲೇಶ್ವರಿ ಅನ್ನೋ ದೇವತೆ ಕೂಡಲೇ ಅವರ ವಾಕ್ಸ್ತಂಭನವನ್ನು ಮಾಡುತ್ತಾಳೆ. ಅವರ ಚತುರಂಗ ಬಲವನ್ನು ದಂಡಿನಿ ಸ್ವಯಂ ನಾಶ ಮಾಡ್ತಾಳೆ. ಶ್ಯಾಮಲೆ ಲಲಿತಾದೇವಿಯ ಮಂತ್ರಿಣಿ, ವಾರಾಹಿ ದಂಡಿನಿ ಸೇನಾಧಿಪತಿ. ಯಾರು ಈ ಸಹಸ್ರನಾಮವನ್ನು ಭಕ್ತಿಯಿಂದ 6 ತಿಂಗಳ ಕಾಲ ಪಾರಾಯಣ ಮಾಡ್ತಾರೆಯೋ ಅವರ ಮನೆಯಲ್ಲಿ ಲಕ್ಷ್ಮಿಯು ಚಾಂಚಲ್ಯ ರಹಿತಳಾಗಿ ನಿಲ್ತಾಳೆ, ಸ್ಥಿರವಾಗಿ ನಿಲ್ತಾಳೆ. ಯಾರು ಇದನ್ನು ಪ್ರತಿದಿನವೂ 3 ಸಲ 1 ತಿಂಗಳು ಪಠಿಸ್ತಾರೆಯೋ ಸರಸ್ವತಿ ಅವರ ನಾಲಿಗೆ ತುದಿಯಲ್ಲಿ ಯಾವಾಗಲೂ ನರ್ತಿಸ್ತಾಳೆ. ಯಾರು ಜಾಗರೂಕರಾಗಿ ಇದನ್ನು 1 ಸಲ 1 ಪಕ್ಷ ಕಾಲ ಅಂದರೆ 15 ದಿನ ಪಠಿಸ್ತಾರೆಯೋ ಅವರ ದೃಷ್ಟಿಗೆ ಗೋಚರರಾದವರೆಲ್ಲರೂ ಸರ್ವ ಪಾಪಗಳಿಂದ ಮುಕ್ತರಾಗ್ತಾರೆ. ಈ ಸಹಸ್ರನಾಮವನ್ನು ತಿಳಿದ ಬ್ರಾಹ್ಮಣರಿಗೆ, ದ್ವಿಜರಿಗೆ, ಯಾರೂ ಹುಟ್ಟಿನಿಂದ ಬ್ರಾಹ್ಮಣರಾಗೋದಿಲ್ಲ. ಬ್ರಾಹ್ಮಣರು ಅಂದರೆ ಹುಟ್ಟಿದಾಗ ಎಲ್ಲರೂ ಒಂದೇ. ಆಮೇಲೆ ಅವರು ಯಾವ್ಯಾವ ಧರ್ಮವನ್ನು ಆಯ್ಕೆ ಮಾಡ್ಕೋತಾರೆ, ಯಾವ ರೀತಿ ಜೀವನ ಮಾಡ್ತಾರೆ ಅದರ ಮೇಲಿಂದ ನಾವು ಹೇಳಬಹುದು. ಸಾತ್ವಿಕರು, ತಾಮಸರು, ರಾಜಸರು ಅಂತ. ಸಾತ್ವಿಕ ಮಾರ್ಗದಲ್ಲಿ ಹೋಗುವವರು ಎಲ್ಲೇ ಜನಿಸಿದರೂ ಕೂಡ ಅವರೇ ಬ್ರಾಹ್ಮಣರು. ಅಂಥವರಿಗೆ ಅನ್ನ, ವಸ್ತ್ರ, ಧನ, ಧಾನ್ಯನ ಕೊಡಬೇಕು. ಯಾರು ಪಂಚದಶಿ ಮಂತ್ರವನ್ನು ತಿಳಿದಿರ್ತಾರೋ, ಶ್ರೀಚಕ್ರವನ್ನು ಪೂಜಿಸ್ತಾರೋ ಮತ್ತು ಸಹಸ್ರನಾಮವನ್ನು ಪಠಿಸ್ತಾರೋ ಅವರನ್ನು ಸತ್ಪಾತ್ರನೆಂದು ಜ್ಞಾನಿಗಳು ತಿಳಿತಾರೆ. ಶ್ರೀದೇವಿಯ ಪ್ರೀತಿಯನ್ನು ಬಯಸುವವರು ಅಂತಹವರಿಗೆ ಯತ್ನದಿಂದ ದಾನವನ್ನು ಮಾಡಬೇಕು. ಯಾರು ನಾಮಗಳನ್ನು ಪಠಿಸೋದಿಲ್ಲವೋ, ಪಂಚದಶಿ ಮಂತ್ರವನ್ನು ತಿಳಿದಿಲ್ಲವೋ ಅವರು ಅಜ್ಞಾನಿಗಳು. ಅವರಿಗೆ ಕೊಟ್ಟರೆ ಸಾರ್ಥಕ ಅಲ್ಲ. ನಾವೇನಾದರೂ ದಾನ ಮಾಡಬೇಕಾದ್ರೆ ಸತ್ಪಾತ್ರರಿಗೆ ಮಾಡಬೇಕು ಅಂತ ಅವರು ಅದನ್ನು ಒಳ್ಳೆಯದಕ್ಕೆ ಉಪಯೋಗಿಸಿದರೆ ನಮಗೆ ಪುಣ್ಯ ಬರಬಹುದು. ಪುಣ್ಯ ಬರದಿದ್ದರೂ ಪಾಪ ಅಂತೂ ಬರೋದಿಲ್ಲ. ಅವರು ಅದನ್ನು ಕೆಟ್ಟದಕ್ಕೆ ಉಪಯೋಗಿಸಿದರೆ ಅದರ ಫಲ ಯಾರಿಗೆ? ಆದ್ದರಿಂದ ಜ್ಞಾನಿಯು ವಿದ್ಯಾವಿದುಷರನ್ನು ಪರೀಕ್ಷಿಸಿ ಅವರಿಗೆ ದಾನ ಮಾಡಬೇಕು. ಹೇಗೆ ಶ್ರೀ ಮಂತ್ರರಾಜಕ್ಕೆ ಸಮವಾದ ಮಂತ್ರವಿಲ್ಲವೋ, ಹೇಗೆ ಲಲಿತಾದೇವಿಗೆ ಸಮಾನವಾದ ದೇವತೆ ಇಲ್ಲವೋ, ಹಾಗೆಯೇ ಈ ರಹಸ್ಯ ಸಹಸ್ರನಾಮಕ್ಕೆ ಸಮಾನವಾದ ಸ್ತುತಿ ಇಲ್ಲ. ಯಾರು ಈ ಉತ್ತಮವಾದ ಸಹಸ್ರನಾಮವನ್ನು ಪುಸ್ತಕದಲ್ಲಿ ಬರೆದು ಭಕ್ತಿಯಿಂದ ಪೂಜಿಸ್ತಾರೆಯೋ ಅವರಲ್ಲಿ ಲಲಿತಾ ತ್ರಿಪುರ ಸುಂದರಿಯು ಪ್ರೀತಳಾಗ್ತಾಳೆ. ಒಬ್ಬರು ಉದ್ದ ಒಂದು 5-6 ಮೀಟರ್ ಸೀರೆ ಮೇಲೆ ಸೂಜಿದಾರದಿಂದ ಕಸೂತಿ ಮಾಡಿ ಲಲಿತಾ ಸಹಸ್ರನಾಮವನ್ನು ರಚನೆ ಮಾಡಿದರು. ಅದು ಇವಾಗಲೂ ಶೃಂಗೇರಿಯಲ್ಲಿ ನಾವು ನೋಡಬಹುದು. ಸಹಸ್ರನಾಮ ಉಪಾಸಕರು ನಿತ್ಯವೂ ಆದರದಿಂದ ಭಕ್ತಿಯಿಂದ ಇವನ್ನು ಪಠಿಸಬೇಕು. ಪದ್ಮ, ತುಳಸಿ ಪುಷ್ಪ, ಕಲ್ಹಾರ, ಕದಂಬ, ಚಂಪಕ
ಜಾತಿ ಮಲ್ಲಿಕ, ಕರವೀರ, ಉತ್ಪಲ, ಬಿಲ್ವಪತ್ರೆ, ಕುಂದ, ಕೇಸರ, ಪಾಟಲ ಅಥವಾ ಇತರ ಸುಗಂಧ ಕುಸುಮಗಳಾದ ಕೇತಕಿ, ಮಾಧವಿ ಇವುಗಳಿಂದ ಸಹಸ್ರನಾಮ ಪೂರ್ವಕವಾಗಿ ಒಂದು ನಾಮಕ್ಕೆ ಒಂದು ಹೂವು. ಯಾರು ಹೀಗೆ ಶ್ರೀಚಕ್ರವನ್ನು ಪೂಜಿಸ್ತಾರೆಯೋ ಅವರ ಪುಣ್ಯ ಫಲವನ್ನು ಹೇಳಲು ಮಹೇಶ್ವರನಿಗೂ ಸಾಧ್ಯ ಆಗುವುದಿಲ್ಲ. ತನ್ನ ಚಕ್ರದ ಅರ್ಚನೆಯಿಂದ ಉಂಟಾಗುವ ಫಲವನ್ನು ಲಲಿತಾದೇವಿಯೇ ಬಲ್ಲಳು. ಇನ್ನು ಉಳಿದವರು ಹೇಗೆ ಹೇಳಲಿಕ್ಕೆ ಸಾಧ್ಯ? ಇತರ ದೇವತೆಗಳು ಹೇಗೆ ತಿಳಿತಾರೆ? ಪೂರ್ಣಿಮೆಯ ರಾತ್ರಿಯಲ್ಲಿ ಶ್ರೀಚಕ್ರದಲ್ಲಿರುವ ಪರದೇವತೆಯನ್ನು ಯಾರು ಸಹಸ್ರನಾಮ ಪೂರ್ವಕವಾಗಿ ಪೂಜಿಸ್ತಾರೆಯೋ ಅವರೇ ಲಲಿತಾ ರೂಪವಾಗುವರು. ಲಲಿತೆಯೇ ಸ್ವಯಂ ಅವನ ರೂಪವನ್ನು ಹೊಂದುತ್ತಾಳೆ. ಸ ಏವ ಲಲಿತಾ ರೂಪ ತದ್ರೂಪ ಲಲಿತಾ ಸ್ವಯಂ. ದೇವಿ ಮತ್ತು ಉಪಾಸಕರಲ್ಲಿ ಯಾವ ಭೇದವೂ ಇಲ್ಲ. ಭೇದವನ್ನು ನೋಡುವವನು ಪಾಪವನ್ನು ಮಾಡುತ್ತಾನೆ. ಹಾಲಿನಲ್ಲಿ ತುಪ್ಪ ಇದೆ ಅಂತಂದರೆ ಅದನ್ನು ತಕ್ಷಣ ಕೆಲವರು ನಂಬಲಿಕ್ಕಿಲ್ಲ, ಆದರೆ ಇರೋದು ನಿಜ. ಆದರೆ ಅದನ್ನು ವಿಧಾನಗಳ ಪೂರ್ವಕವಾಗಿ ಅದನ್ನು ನಾವು ತಗೋಬೇಕು. ನಮ್ಮ ತಪಸ್ಸಿನಿಂದ, ನಮ್ಮ ಸಾಧನೆಯಿಂದ ಅದನ್ನು ನಾವು ಕಂಡುಕೋಬೇಕಷ್ಟೇ. ದೇವಿ ಮತ್ತು ಉಪಾಸಕರಲ್ಲಿ ಭೇದ ಮಾಡಬಾರ್ದು, ಗೌರವದಿಂದ ನೋಡಬೇಕು. ಶ್ರೀಚಕ್ರದ ಮಧ್ಯದಲ್ಲಿರುವ ದೇವಿಯನ್ನು ಮಹಾನವಮಿಯ ದಿವಸ ಯಾವ ಭಕ್ತನು ಸಹಸ್ರನಾಮಪೂರ್ವಕವಾಗಿ ಪೂಜಿಸ್ತಾನೆಯೋ ಅವನಿಗೆ ಮುಕ್ತಿ ಕರಗತವಾಗುವುದು ನಿಶ್ಚಿತವಾಗಿ. ಯಾರು ಶುಕ್ರವಾರ ದಿನ ಸಹಸ್ರನಾಮಪೂರ್ವಕವಾಗಿ, ಮಹಾನವಮಿ ಅಂತಂದರೆ ನವರಾತ್ರಿಯ 8ನೇ ಮತ್ತು 9ನೇ ದಿನಗಳು ಮಹಾನವಮಿ ಅಂತ ಹೆಸರು. ಮಹಾನವಮಿ ಶ್ರೀ ಶಿವಶಕ್ತಿಯರ ಸಾಮರಸ್ಯ ರೂಪವಾಗಿದೆ. ಶ್ರೀಚಕ್ರ ಮಧ್ಯದಲ್ಲಿ ಮಹಾದೇವಿಯನ್ನು ಪೂಜಿಸಿದ್ದರ ಪುಣ್ಯ ಫಲವನ್ನು ಕೇಳು. ಇಲ್ಲಿಯೇ ಸರ್ವ ಕಾಮಗಳು ಹೊಂದಿ ಸರ್ವ ಸೌಭಾಗ್ಯಯುಕ್ತವಾಗಿ ಪುತ್ರ ಪೌತ್ರಾದಿಗಳಿಂದ ಕೂಡಿ ಇಚ್ಛಿಸಿದ ಭೋಗಗಳನ್ನು ಭೋಗಿಸಿ ಕೊನೆಗೆ ಅತಿ ದುರ್ಲಭವೂ ಶಿವನೇ ಮೊದಲಾದವರಿಂದ ಬಯಸಲ್ಪಟ್ಟಿರುವುದೂ ಆದ ಶ್ರೀ ಲಲಿತಾ ಸಾಯುಜ್ಯವನ್ನು ಹೊಂತಾರೆ. ಇದರಲ್ಲಿ ಸಂಶಯವಿಲ್ಲ. ಯಾರು ಸಹಸ್ರನಾಮಪೂರ್ವಕವಾಗಿ ಸಹಸ್ರ ಬ್ರಾಹ್ಮಣರನ್ನು ಭಕ್ತಿಯಿಂದ ಅರ್ಚಿಸಿ ಪೂಜೆ ಮಾಡಿ ಪಾಯಸ, ಅಪೂಪ, ಷಡ್ರಸಗಳಿಂದ ಊಟ ಮಾಡಿಸ್ತಾನೆಯೋ ಅವನಲ್ಲಿ ಪ್ರೀತಳಾಗಿ ಲಲಿತೆಯು ಸಾಮ್ರಾಜ್ಯವನ್ನೇ ಕೊಡ್ತಾಳೆ. ಯಾರು ನಿಷ್ಕಾಮವಾಗಿ ಉತ್ತಮವಾದ ಸಹಸ್ರನಾಮವನ್ನು ಪಠಿಸ್ತಾರೆಯೋ ಅವರಿಗೆ ದುರ್ಲಭವಾದ ವಸ್ತು, ಅವರಿಗೆ ಸಿಗಲಾರದ ವಸ್ತು 3 ಲೋಕದಲ್ಲಿಯೂ ಇಲ್ಲ. ಬಂಧನದಿಂದ ಮುಕ್ತಿಗೊಳಿಸುವ ಬ್ರಹ್ಮಜ್ಞಾನವನ್ನು ಹೊಂತಾನೆ. ಧನಾರ್ಥಿಯು ಧನವನ್ನು ಹೊಂತಾನೆ. ಯಶಸ್ಸು ಬಯಸುವವನು ಯಶಸ್ಸು ಹೊಂತಾನೆ. ವಿದ್ಯಾರ್ಥಿಯು ಸಹಸ್ರನಾಮದ ಕೀರ್ತನದಿಂದ ವಿದ್ಯೆಯನ್ನು ಹೊಂತಾನೆ. ಭೋಗಮೋಕ್ಷಪ್ರದವಾದ ಈ ಸ್ತೋತ್ರಕ್ಕೆ ಸಮಾನವಾದುದು ಯಾವುದೂ ಇಲ್ಲ. ಆದ್ದರಿಂದ ಭೋಗಮೋಕ್ಷಗಳನ್ನು ಬಯಸುವ ಮನುಷ್ಯರು ಇದನ್ನು ಪಠಿಸಬೇಕು. ಚತುರ್ವಿಧ ಆಶ್ರಮದಲ್ಲಿರುವವರು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಅವರು ಇದನ್ನು ಪಠಿಸಬೇಕು. ಪಾಪವು ಬಹುವಾಗಿರುವ ಮತ್ತು ಧರ್ಮಾನುಷ್ಠಾನ ವರ್ಜಿತನಾದ ಕಲಿಯುಗದಲ್ಲಿ ಸ್ವಧರ್ಮ ಅನುಷ್ಠಾನದಲ್ಲಿ ಉಂಟಾಗುವ ದೋಷ ನಿವಾರಣೆಗಾಗಿ ಮನುಷ್ಯರಿಗೆ ಸಹಸ್ರನಾಮವನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ. ವಿಷ್ಣು ಸಹಸ್ರನಾಮಕ್ಕಿಂತ ಒಂದು ಶಿವನಾಮ ಉತ್ತಮ. ಶಿವ ಸಹಸ್ರನಾಮಕ್ಕಿಂತ ದೇವಿಯ ಒಂದು ನಾಮ ಉತ್ತಮ. ಕೋಟಿ ಕೋಟಿ ದೇವಿ ಸಹಸ್ರನಾಮಗಳಿವೆ. ಅದರಲ್ಲಿ 10 ಬಗೆಯಾದ ಸಹಸ್ರನಾಮಗಳು ಮುಖ್ಯವಾಗಿವೆ. ಗಂಗಾ ಸಹಸ್ರನಾಮ, ಭವಾನಿ ಸಹಸ್ರನಾಮ, ಗಾಯತ್ರಿ ಸಹಸ್ರನಾಮ, ಕಾಳಿ ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ, ಸರಸ್ವತಿ ಸಹಸ್ರನಾಮ, ರಾಜರಾಜೇಶ್ವರಿ ಸಹಸ್ರನಾಮ, ಬಾಲಾ ತ್ರಿಪುರ ಸುಂದರಿ ರಹಸ್ಯನಾಮ, ಶ್ಯಾಮಲಾ ರಹಸ್ಯನಾಮ ಮತ್ತು ಲಲಿತಾ ಸಹಸ್ರನಾಮ. ಇವರೆಲ್ಲರೂ ಕೂಡ ಲಲಿತೆಯ ಸ್ವರೂಪರೇ. ಆ 10 ಸಹಸ್ರನಾಮಗಳಲ್ಲಿ ಈ ಲಲಿತಾ ಸಹಸ್ರನಾಮವೇ ರಹಸ್ಯಮಯವಾದುದು ಮತ್ತು ಶ್ರೇಷ್ಠವಾದದ್ದು. ಕಲಿಯುಗದ ದೋಷವನ್ನು ಹೋಗಲಾಡಿಸಿಕೊಳ್ಳಲು ಇದನ್ನು ನಿತ್ಯವೂ ಪಠಿಸಬೇಕು. ಮನುಷ್ಯನು ತನ್ನ ಕೊನೆಯ ಜನ್ಮದಲ್ಲಿ ಲಲಿತಾ ಸಹಸ್ರನಾಮದ ಉಪಾಸಕನಾಗ್ತಾನೆ. ಈ ಲೋಕದಲ್ಲಿ ಶ್ರೀಚಕ್ರವನ್ನು ತಿಳಿದವರು ವಿರಳವಾಗಿರುವರೋ ಹಾಗೆ ರಹಸ್ಯವಾದ ಸಹಸ್ರನಾಮವನ್ನು ಪಠಿಸುವವರು ವಿರಳರಾಗಿರುವರು. ಮಂತ್ರರಾಜರ ಜಪ, ಚಕ್ರರಾಜರ ಅರ್ಚನೆ ಮತ್ತು ರಹಸ್ಯನಾಮದ ಪಠಣೆ ಇವು ಸ್ವಲ್ಪ ತಪಸ್ಸಿನಿಂದ ಸಿದ್ಧಿಸುವುದಿಲ್ಲ. ಯಾರು ಸಹಸ್ರನಾಮವನ್ನು ಪಠಿಸದೆ ಮಹೇಶ್ವರಿಯನ್ನು ಪ್ರೀತಿಗೊಳಿಸಲು ಬಯಸ್ತಾರೆಯೋ ಅದು ಸಾಧ್ಯವಿಲ್ಲದ ಮಾತು. ಊಟ ಮಾಡದೆ ಹಸಿವು ಹೆಂಗಿಸಬೇಕು ಅಂತ ಇಚ್ಛಿಸಿದಂಗೆ. ಯಾವ ವಿಧದಿಂದಲೂ ಶತಕೋಟಿ ಕಲ್ಪಗಳಿಂದಲೂ ದೇವಿಯು ಪ್ರೀತಳಾಗುವುದಿಲ್ಲ. ಆದುದರಿಂದ ಶ್ರೀಮಾತೆಯ ರಹಸ್ಯನಾಮಗಳನ್ನು ಪ್ರಯತ್ನದಿಂದ ಪಠಿಸಬೇಕು.
ಎಲೈ ಅಗಸ್ತ್ಯನೇ, ಈ ರಹಸ್ಯ ಸ್ತೋತ್ರವು ನಿನಗೆ ಹೇಳಲ್ಪಟ್ಟಿದೆ. ಯಾವನೂ ಶ್ರೀ ವಿದ್ಯೆಯನ್ನು ತಿಳಿದಿಲ್ಲವೋ ಭಕ್ತನಲ್ಲೋ ಅವನಿಗೆ ಎಂದಿಗೂ ಇದನ್ನು ಹೇಳಬಾರದು. ಅಯೋಗ್ಯರಿಗೆ ಹೇಳಿದರೆ ಅನರ್ಥ ಆಗುವುದು ಖಂಡಿತ. ಭಕ್ತಿ, ಶ್ರದ್ಧೆ, ವಿಶ್ವಾಸ ಇರುವವರಿಗೆ ಮಾತ್ರ ಇದನ್ನು ಹೇಳಬೇಕು. ಅಯೋಗ್ಯರಿಗೆ ಹೇಳಿದರೆ ಲಲಿತಾದೇವಿಯ ಅಭಿಮಾನಿಗಳಾದಂಥ 64 ಕೋಟಿ ಯೋಗಿನಿಯರು ಶಪಿಸ್ತಾರೆ. ಆದ್ದರಿಂದ ಈ ಲಲಿತಾ ಸಹಸ್ರನಾಮವನ್ನು ಗುಪ್ತವಾಗಿಡಬೇಕು, ರಹಸ್ಯವಾಗಿ ಸಾಧನೆ ಮಾಡಬೇಕು, ಪ್ರಕಟಗೊಳಿಸಬಾರದು. ಆದಷ್ಟು ಲಲಿತೆಯ ಪ್ರೇರಣೆಯಿಂದ ಈ ಉತ್ತಮವಾದ ಸ್ತೋತ್ರವನ್ನು ನಾನು ನಿನಗೆ ಹೇಳಿದ್ದೇನೆ. ನಿನಗೂ ಕೂಡ ಇದನ್ನು ನಾನು ಪ್ರೇರಿಸಲ್ಪಡದೆ ಹೇಳಲಿಲ್ಲ. ಎಲೈ ಅಗಸ್ತ್ಯನೇ, ನೀನು ಯಾವಾಗಲೂ ಇದನ್ನು ಭಕ್ತಿಯಿಂದ ಪಠಿಸು ಅಂತ ಹಯಗ್ರೀವ ದೇವರು ಅಗಸ್ತ್ಯ ಋಷಿಗಳಿಗೆ ಹೇಳ್ತಾರೆ. ಮಹಾದೇವಿ ಅದರಿಂದ ಸಂತುಷ್ಟಳಾಗಿ ನಿನ್ನ ಅಭೀಷ್ಟವನ್ನು ಕೊಡ್ತಾಳೆ. ಹೀಗೆ ಹೇಳಿ ಹಯಗ್ರೀವರು ಲಲಿತಾಂಬಿಕೆಯನ್ನು ಧ್ಯಾನಿಸಿ ಆನಂದ ಹೃದಯರಾಗಿ ಪುಳಕಿತರಾದರು. ಇದು ಬ್ರಹ್ಮಾಂಡ ಪುರಾಣದಲ್ಲಿ ಉತ್ತರಾಖಂಡದಲ್ಲಿ ಹಯಗ್ರೀವ ಮತ್ತು ಅಗಸ್ತ್ಯರ ಸಂವಾದ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಶ್ರೀ ಲಲಿತಾರ್ಪಣಮಸ್ತು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಲಲಿತಾ ಸಹಸ್ರನಾಮದ ಒಂದೊಂದು ನಾಮದ ಅರ್ಥಗಳು ಬರ್ತವೆ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಬೇಗ ಫಸ್ಟಿಗೆ ತಲುಪುತ್ತೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ನನ್ನ ಹಿಂದಿನ ವಿಡಿಯೋಕ್ಕೆ ನಿಮ್ಮೆಲ್ಲರ ಅಭಿಮಾನ, ನೀವು ಅದೆಲ್ಲ ನೋಡಿ ಇಷ್ಟಪಟ್ಟಿದ್ದು ಅದಕ್ಕೋಸ್ಕರ ತಮಗೆಲ್ಲ ಧನ್ಯವಾದಗಳು.